ಇದಕ್ಕೆ 3 ಪೀಸ್ ಹಾಕ್ತೀರಾ? ಕಲ್ಲಂಗಡಿ 3, ಕಲ್ಲಂಗಡಿ 2 ಸೌತೆಕಾಯಿ 2-3 ಪೀಸ್ 2 4 ಡೈಲಿ ಎಷ್ಟು ವ್ಯಾಪಾರ ಮಾಡ್ತೀರಾ? ಆದಂಗೆ ಅಣ್ಣ, ಒಂದು 2 100, 800 ಆದಂಗೆ. ಸಾಲಾಗಿಲ್ಲ ತಗೊಂಡಿದ್ದೀರಾ? ಸಾಲ ಪಾಲ ಮಾಡ್ತಾ ಇರ್ತೀವಿ, ತಗೋತಾ ಇರ್ತೀವಿ. ಬ್ಯಾಂಕ್ ಅಲ್ಲಿ ತರ ಕೈ ಸಾಲ ಎಷ್ಟು ಪರ್ಸೆಂಟು? ಹಾ ಎಷ್ಟು ಪರ್ಸೆಂಟ್ ನಿಮ್ಗೆ? ಪರ್ಸೆಂಟ್ ಅಂತಲ್ಲ. ಇವಾಗ ನಾವು 10,000 ಎತ್ಕೊಂಡ್ರೆ 100 ದಿವಸ ಟೈಮ್ ಕೊಡ್ತಾರೆ, 100 ರೂಪಾಯಿ ಕಟ್ಕೊಂಡು ಹೋಗೋದು. ಡೈಲಿ ಕಲೆಕ್ಷನ್ ನೋಡೋಣ ತಡಿಯಪ್ಪ. ನಮ್ಮ ಹುಡುಗರು ಸೌತೆಕಾಯಿ ಮಾಡೋ ಹುಡುಗರು ಬದುಕಿ ಹೇಗೈತೆ ಕೇಳೋಣ. ನಿಮ್ಗೆ ಏನೋ ನೋಡಿದ್ದೀನಿ ಅನ್ಸುತ್ತೆ ನನಗೆ. ಸೌತೆಕಾಯಿ ತಗೊಂಡ್ ತಿಂತಿರ್ತಾರೆ, ಅವ್ರ ನಿಮ್ ಬದುಕು ಅವ್ರಿಗೆ ಗೊತ್ತಿರಲ್ಲ, ಎಷ್ಟು ಕಷ್ಟ ಬೀಳ್ತಾರೆ ಏನು ಎತ್ತ ಅನ್ನೋದು. ಅದಕ್ಕೆ ಯಾರೋ ಒಬ್ರು ಮಾತಾಡ್ತೀರಾ, ಏನ್ ಮಾಡ್ತೀನಿ. ಎಷ್ಟು ವ್ಯಾಪಾರ ಮಾಡ್ತೀರಾ ನೀವು? ನಾವು ಊಟ ಮಾಡೋದು ಕಮಿಷನ್ ಅದು 100 ರೂಪಾಯಿಗೆ 40. 100ಕ್ಕೆ 40 ಅಂದ್ರೆ 100 ರೂಪಾಯಿ ವ್ಯಾಪಾರ ಮಾಡಿದ್ರೆ ಅವನಿಗೆ 40 ಕೊಡ್ಬೇಕು. 60 ಅವ್ನಿಗೆ ಕೊಡ್ಬೇಕು, 40 ನಮಗೆ. ಅವನ್ಗೆ ಜಾಸ್ತಿ ಅಂತಾರೆ, ನಿಮ್ಗೆ ಕಮ್ಮಿ. ಎಷ್ಟು ವ್ಯಾಪಾರ ಮಾಡ್ತೀರಾ ಡೈಲಿ? ವ್ಯಾಪಾರ ಮಾಡಿದ್ರೆ ಅಂದಾಜು 10,000 ರೂಪಾಯಿ 2,500 ರೂಪಾಯಿ ಡೈಲಿ ವ್ಯಾಪಾರ ಮಾಡುತ್ತೆ. ಬಂಡವಾಳ ಅವಂದಲ್ವಾ? 600 ರೂಪಾಯಿ ಅವ್ರು ಕೊಡ್ಬೇಕು. ಸಮಸ್ಯೆ ಏನಿಲ್ವಾ ನಿಮ್ಗೆ? ಪ್ರಾಬ್ಲಮ್ ಏನಿಲ್ಲ ಅಂತ ನೀವ್ ಯಾಕೆ ಸ್ವಂತ ಬಂಡವಾಳ ಹಾಕ್ಬಾರ್ದು? ನಾವು ಸ್ವಂತ ಬಂಡವಾಳ ಸಾಲ ಮಾಡಿಬಿಟ್ಟಿದೀವಲ್ಲ. ತಗೊಳ್ಳಿ, ಬ್ಯಾಂಕ್ ಅಲ್ಲಿ ಕೊಡ್ತಾರಲ್ಲ. ಕೊಡ್ತಾರೆ. ಬ್ಯಾಂಕ್ ಅಲ್ಲಿ ಸಾಲ ಕೊಡ್ತಾರಲ್ಲ, ತಗೊಳ್ಳಿ. ಅಕೌಂಟ್ ಇಲ್ಲ ಅಲ್ಲ ಇಲ್ಲಿ. ಯಾವ ಊರ್ ನಿಮ್ದು? ನಮ್ದು ಇದೆ ಸ್ವಂತ ಊರು. ಯಾಕೆ ಅಕೌಂಟ್ ಮಾಡ್ತಿಲ್ಲ? ಅಕೌಂಟ್ ಮಾಗಡಿದೈತೆ, ಪಾಸ್ಬುಕ್ ಅಕೌಂಟ್ ಎಲ್ಲ. ಅಲ್ಲ, ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳಿ. ಇಲ್ಲಿಂದ ಬುಕ್ ಮಾಡಿದ್ರೆ ಅಲ್ಲಿಂದ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳಿ ಇಲ್ಲಿಗೆ. ಮೊದ್ಲಂಗೆ ನೀವು ಅಲ್ಲೆಲ್ಲ ಇಲ್ಲೇ ಮಾಡ್ಬೋದಾ ಬ್ಯಾಂಕ್ ವ್ಯವಹಾರನ? ಯಾವ ಬ್ಯಾಂಕ್ ಅಲ್ಲಿ ಕೊಡೋದು ಸಾಲ? ಯಾವ ಬ್ಯಾಂಕ್ ಬೇಕು? ಮುನ್ಸಿಪಲ್ ಅಲ್ಲಿ ದುಡ್ಡು ಕೊಡ್ತಾರಲ್ಲ, ತಗೊಂಡಿಲ್ವಾ ನೀವು? 10,000 ರೂಪಾಯಿ ತಗೊಂಡಿದ್ದೆ. 8,000 ರೂಪಾಯಿ 9,000 ರೂಪಾಯಿ ಕಟ್ಟಿದ್ದೀನಿ. ಅದೇ 2,000 ರೂಪಾಯಿ ಕಟ್ಬೇಕು. ಕಟ್ಬಿಟ್ಟು ಅಲ್ಲಿ 20,000 ಕೊಡ್ತಾರೆ. ಈಗ ನಿಮ್ಗೆ ಅವರು ಕೊಡೋದು ಉಳಿತದಲ್ಲ ಅಣ್ಣ. ಏನ್ ಹೇಳಿ? ಅವ್ರಿಗೆ ಕೊಡೋದು ಈಗ 60 ರೂಪಾಯಿ ಅವರು ಕೊಡ್ಬೇಕು ವ್ಯಾಪಾರದಲ್ಲಿ. ನಿಮ್ ಹೆಸರೇನು? ರಿಯಾಜ್ ಭಟ್. ಈಗ ರಿಯಾಜ್ ಭಾಯ್, ಈಗ 60 ರೂಪಾಯಿ ನೀವು ಅವ್ರಿಗೆ ಕೊಡ್ಬೇಕು. 60 ರೂಪಾಯಿ ನಿಮ್ಗೆ ಉಳಿತದಲ್ಲ. ಅದ್ರೊಳಗೆ ಏನೋ ಒಂದ್ 5 ಪೈಸೆ 10 ಪೈಸೆ ನಿಮಗ್ ಬಡ್ಡಿ ಕಟ್ಕೊಂಡು ಹೋದ್ರೆ ಮುಗ್ದೋಯ್ತು ಅಲ್ವಾ? ಎಷ್ಟು ಜನ ಮಕ್ಳು? ಒಂದು ಹೆಣ್ಣು ಒಂದು ಗಂಡು. ಸ್ಕೂಲಿಗೆ ಸೇರ್ಸಿದೀರಾ? ಯಾವ ಸ್ಕೂಲು? ಶಿಶುವಾರಕ್ಕೆ ಹೋಗ್ತಾನೆ. ಮನೆ ಬಾಡಿಗೆನ ಸ್ವಂತನಾ? ಸ್ವಂತ ಮನೆ. ಸ್ವಂತ ಮನೆ. ಹಂಗಾರೆ ನಿಮ್ ಬಾಡಿಗೆ ಕಟ್ಟೋದ್ ಟೆನ್ಷನ್ ಇಲ್ಲ? ಇಲ್ಲ, ಕಾಲೋನಿಯಲ್ಲಿ ಇದೆ. ನೀವು ಮೂಳ್ ಮನೆ ಕಟ್ಟಿದ್ದೀರಾ? ಸ್ವಂತ ಮನೆ. ಬಾಡಿಗೆ ಗಿಡಿಗೆ ಕೊಟ್ಟಿದ್ದೀರಾ? ನಾವೇ ಸ್ವಂತ, ನಾವೇ ಇರೋದು, ಯಾರಿಗೂ ಯಾರು ಕೊಟ್ಟಿಲ್ಲ. ಅಲ್ಲ, ಈಗ ನಿಮ್ ನಾನು ಯಾಕಂದ್ರೆ ಬಿಸಿಲಲ್ಲಿ ಒತ್ಕೊಂಡು ವ್ಯವಹಾರ ಮಾಡೋದು ಸುಲಭದ ಕೆಲಸ ಅಲ್ಲ. ಏನ್ ಹೇಳಿ? ಓಡಾಡ್ಕೊಂಡು ಒಳ್ಳೇದು ಮಾಡಿ. ಬ್ಯಾಂಕಲ್ಲಿ ಸಿಗುತ್ತೆ, ತಗೊಳ್ಳಿ. ಸಾಲಗಳೆಲ್ಲ ಸಿಗುತ್ತೆ, ತಗೊಳ್ಳಿ. ನಿಮ್ಗೆ ಏನಾರ ಬೇಕು ಅಂತ ಅಂದ್ರೆ ಬೇಕಾದ್ರೆ ಬನ್ನಿ, ನಾನು ಸಪೋರ್ಟ್ ಮಾಡ್ತೇನೆ. ಗೊತ್ತಾ ನಾನು ಯಾರು? ನಿಮ್ ನಂಬರ್ ಬರ್ಕೊಳ್ಬಿಡಿ. ವಸಂತವಾಣಿ ಅಂತ ಹೇಳಿದ್ರೆ ಯಾರು ಬೇಕಾದ್ರೆ ಹೇಳ್ತಾರೆ. ಹುಡುಗರು ಯಾರಿಲ್ವಾ? 4 ದಿವಸ ಜಮಾ ಮಾಡಿದ್ರು. ಈ ಸಲ ಕ್ಲೀನ್ ಮಾಡ್ತೀವಲ್ಲ. ಎಷ್ಟು ಹುಡುಗರು ಇದಾರೆ ನಿಮ್ಮ ಹತ್ರ? ನಮ್ಮ ತೋಡಲ್ಲಿ ನಮ್ಮ ಹುಡುಗಲ್ಲ, ಅವ್ರು ಸ್ವಂತ ಅವ್ರ ವ್ಯಾಪಾರ ಅವ್ರವ್ರದೇ. ಅಲ್ಲ, ಈಗ ನೀವು ಐಟಮ್ ಕೊಡೋದಷ್ಟೇ ನೀವು? ಇಲ್ಲ, ನಾವೇ ಮಾಡೋದಣ್ಣ. ಐಟಮ್ ಯಾರು ಕೊಡಲ್ಲ, ನಾವೇ ಮಾಡೋದು. ಮತ್ ನೀವೇ ಕೊಡೋದು ಐಟಮ್ ಅಂತ ಅಂದ್ರು ಎಲ್ಲರಿಗೂ. ಏನೋ 60, 40, 600, 400 ಲೆಕ್ಕಾಚಾರ ಇಲ್ಲ ಅಣ್ಣ, ಅವ್ರವ್ರದ್ದು. ನಾವು ಈಗ ವ್ಯಾಪಾರ ಮಾಡ್ಕೊಂಡ್ ಬಂದಿದ್ದೀವಿ ನೋಡಿ, ವ್ಯಾಪಾರ ಮಾಡ್ಕೊಂಡ್ ಬಂದು ಕೂತಿರೋದು. ಆತರ ಯಜಮಾನ ನಾವು ಮಾಡಲ್ಲ ಕೆಲಸ. ಇನ್ನೊಬ್ರು ಅವ್ರು ಅಡಿಗೆ ಅವ್ರು ಅವನವರು ಅವ್ರದೇ ಹುಡುಗ ಮಾಡ್ತಾರೆ. ನಮ್ಮ ಹತ್ರ ಇಲ್ಲ, ನಾವು ಸ್ವಂತ. ಎಷ್ಟು ವ್ಯಾಪಾರ ಮಾಡ್ತೀರಾ ಡೈಲಿ? ಆದಂಗಣ್ಣ, ಈಗ ಭಾನುವಾರ ಬಂದ್ರೆ ಒಂದು 500 ಸ್ವಲ್ಪ ಜಾಸ್ತಿ ಆಗುತ್ತೆ. ಭಾನುವಾರ ದಿನ ಇನ್ ಬೇರೆ ಮೇಲೆ 3-4 ಸಾವಿರ ಆಗುತ್ತಾ? ಭಾನುವಾರ ಬಂದ್ರೆ 3-4 ಸಾವಿರ ಆಗುತ್ತೆ. ಇನ್ ಬೇರೆ ಮೇಲೆ 1,000, 2,000, 2,500 ಅಷ್ಟೇ. ಮಾರಾಟ ಬಂದ್ರೆ 3-4 ಸಾವಿರ ಆಗುತ್ತೆ. ಯಾವ ತರ ಇನ್ನೂ ಜಾಸ್ತಿ ಮಾಡಿದ್ರೆ ಎಷ್ಟು? ಹಬ್ಬು ಟೈಮಲ್ಲಿ ಮಾಡಿದೀವಿ. ಹಬ್ಬು ಟೈಮಲ್ಲಿ 5,000 ಮಾಡಿದ್ವಿ. 5,000 ಹಬ್ಬು ಟೈಮಲ್ಲಿ ಎಷ್ಟು ಉಳಿತದೆ? 5,000 ಮಾಡಿದ್ರೆ 1,000 ಉಳಿತದೆ. 1,500. 1,000 ಖರ್ಚೆಲ್ಲ ಕಡ್ದೀವಿ. 1,200 ಉಳಿತದೆ.
ಅಲ್ಲ 50% ಉಳಿದ್ರು ಅಲ್ಲಿಗೆ ತಿಂಗ್ಳಿಗೊಂದು 30-40 ಸಾವಿರ ರೂಪಾಯಿ ಆಯ್ತದೆ. ಹೆಂಗ ಬದುಕಿಗೆ ಆಯ್ತದಲ್ಲ ಸಾಕು. ಜೀವನ ಆಯ್ತದೆ, ತೊಂದರೆ ಏನಿಲ್ಲ, ಜೀವನಿಗೆ ಏನ್ ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಇಲ್ಲ. ಸಂಸಾರಕ್ಕಾಗ್ಲಿ ಜೀವನ ತೊಂದರೆ ಇಲ್ಲ. ಯಾಕೆಂದ್ರೆ ಎಷ್ಟೋ ಜನ ಕೆಲ್ಸ ಅಂತ ಹುಡುಕ್ತಾ ಇರ್ತಾರೆ. ಹೌದು, ನಿಮ್ಮಂತವ್ರು ಅವ್ರಿಗೆ ಮಾರ್ಗದರ್ಶನ ಅಲ್ವಾ. ಬದುಕಕ್ಕೆ ಯಾವ್ದಾದ್ರೇನು ಒಳ್ಳೆ ಕೆಲಸ ಒಳ್ಳೆ ಕೆಲ್ಸ. ಮಾಡ್ತಾ ಇದ್ದೀರಾ ಅಷ್ಟೇ. ಶ್ರಮಜೀವಿಗಳು. ಯಾಕೆಂದ್ರೆ ಎಷ್ಟೋ ಜನ ನಿಮ್ಮ ಹತ್ರ ಹಣ್ಣು ತಗೊಂಡ್ ತಿಂದಿರ್ತಾರೆ, ನಿಮ್ ಬದುಕು ಅವ್ರಿಗೆ ಗೊತ್ತಿರಲ್ಲ. ಖಾಲಿ ಮಾಡೋ ಇರೋದು. ಅವ್ರೇನ ಯಜಮಾನ್ರು? ಇವಾಗ ಅಲ್ಲಿ ಮಂಡಲ್ 50 ರೂಪಾಯಿ ಆಗಿರ್ತದೆ, ಇವ್ರು 10 ರೂಪಾಯಿ ಇಟ್ಕೊಂಡ 60 ರೂಪಾಯಿ. ಅಲ್ಲ ಹಣ್ಣು ತಗೊಂಡು ಅದು ಬೇರೆ ವಿಚಾರ. ಮೀಟರ್ ಬಡ್ಡಿ ಫೈನಾನ್ಸ್ ಆತರ ಯಾವ್ದು ಬ್ಯಾಂಕ್ ಅಲ್ಲಿ ತಗೊಂಡ್ಬಿಡು ಅವ್ರಿಗೆಲ್ಲ ಕೊಟ್ಬಿಟ್ಟು. ಹೆಂಗೆ ಮೀಟರ್ ಬಡ್ಡಿ ಅಂದ್ರೆ ಹೆಂಗೆ ಡೈಲಿ ಕೊಡೋದು? ಮೀಟರ್ ಬಡ್ಡಿ ಅಂದ್ರೆ ಇವಾಗ 5,000 ತಗೋತೀವ, 5,000ಗೆ ವಾರಕ್ಕೆ 500 ರೂಪಾಯಿ ಬಡ್ಡಿ. ಅದು ಹಂಗೆ ಇರ್ತದೆ, ವಾರಕ್ಕೆ 500 ಬಡ್ಡಿ ಬರುತ್ತೆ.